ನ್ಯೂಸ್ ಡೈಲಿ. ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಹಾಡು ಕುಣಿತ ಜೋರಾಗಿತ್ತು. ಅದು ಹೇಳಿ ಕೇಳಿ ಗಡಿಭಾಗ ಬೆಳಗಾವಿಯಲ್ಲಂತೂ ಇನ್ನೂ ಜೋರಾಗಿರುತ್ತೆ. ನಿನ್ನೆ ನಡೆದಂಥ ಮೆರವಣಿಗೆಯ ವೇಳೆ ನೂರಾರು ಜನ ಭಾಗವಹಿಸಿದ್ರು, ಸಾವಿರಾರು ಜನ ಭಾಗವಹಿಸಿದ್ರು. ಅದರ ವಿಚಿತ್ರ ಅಂತ ಹೇಳಿದ್ರೆ ಭಾಗವಹಿಸಿದಂಥವರ ಜನರ ಮೊಬೈಲ್ನಲ್ಲಿ ಅಥವಾ ಅವರ ಜೇಬಿನಲ್ಲಿದ್ದ ಮೊಬೈಲ್ ಮಾಯವಾಗಿದೆ. ಒಂದಲ್ಲ ಎರಡಲ್ಲ 300ಕ್ಕೂ ಹೆಚ್ಚು ಜನರ ಮೊಬೈಲ್ ಕಳ್ಳತನವಾಗಿದೆ. ಬೆಳಗಾವಿಯಲ್ಲಿ ನಡೆದ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಈ ಕಳ್ಳತನದ ಕೃತ್ಯ ಎಸಗಲಾಗಿದೆ. ಇವತ್ತು ಬೆಳಗ್ಗೆಯಿಂದ 300ಕ್ಕೂ ಹೆಚ್ಚು ಜನರಿಂದ ದೂರು ದಾಖಲಾಗಿದೆ. ಆನ್ಲೈನ್ ಆ್ಯಪ್ ಮೂಲಕ ಮೊಬೈಲ್ ಕಳ್ಳತನದ ಬಗ್ಗೆ ದೂರು ನೀಡಿದ್ದಾರೆ. ಬಳಿಕ ದೂರಿನ ಪ್ರತಿ ಜೊತೆಗೆ ಪೊಲೀಸ್ ಠಾಣೆಗೆ ಜನ ಭೇಟಿ ಕೊಡ್ತಾ ಇದ್ದಾರೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದ ಸುತ್ತಮುತ್ತ ನಡೆದಿರುವಂಥ ಕಳ್ಳತನ ಇದು. ನಿನ್ನೆ ರಾತ್ರಿ 7 ಗಂಟೆಯಿಂದ 8 ಗಂಟೆ ಒಳಗೆ ಕಳ್ಳತನ ಆಗಿದೆ. ಖಡೆ ಬಜಾರ್, ಮಾರ್ಕೆಟ್, APMC ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ DJ ಸದ್ದು, ಡಾನ್ಸ್ ನೋಡ್ತಾ ಇದ್ದೀರಿ. ಕನ್ನಡದ ವೈಭವ ಮತ್ತು ಕನ್ನಡದ ಆ ಗುಂಗಲ್ಲಿಯೇ ತೇಲಿ ಹೋಗಿದ್ರು. ಕನ್ನಡದ ಹಾಡುಗಳ ಮಧ್ಯೆ ಕುಣಿತ ಜೋರಾಗಿತ್ತು. ಒಂದು ಕನ್ನಡ ತಾಯಿಯ ಸಂಭ್ರಮ ಅದು. ಕನ್ನಡ ತಾಯಿಯ ಸಂಭ್ರಮದಲ್ಲಿ ಮಕ್ಕಳೆಲ್ಲರೂ ಕೂಡ ಬೆಳಗಾವಿ. ಯಾಕೆಂತ ಹೇಳಿದ್ರೆ ಬೆಳಗಾವಿ ಯಾವಾಗಲೂ ಕೂಡ ಗಡಿ ವಿವಾದದಿಂದಲೇ ಕೂಡ ಸುದ್ದಿಯಾಗಿರುತ್ತೆ. ಜೊತೆಗೆ MES ಪುಂಡಾಟಿಕೆಯಿಂದಲೂ ಕೂಡ ಸುದ್ದಿ ಆಗುತ್ತೆ. ಅಂಥ MES ಪುಂಡಾಟಿಕೆಯ ಮಧ್ಯೆ ಕನ್ನಡದ ಶಕ್ತಿಯನ್ನು, ಕನ್ನಡದ ಕಹಳೆಯನ್ನು ಮೊಳಗಿಸಬೇಕು ಅಂತ ಹೇಳಿ ಇಷ್ಟು ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಆದರೆ ಮೆರವಣಿಗೆಯಲ್ಲಿ ಭಾಗವಹಿಸುವ ಸಂದರ್ಭ ಹೆಂಗಿತ್ತು ಅಂತ ಹೇಳಿದ್ರೆ ನೂಕುನುಗ್ಗಲಾಗುವ ಅಥವಾ ಜನ ನಿಬಿಡ ಪ್ರದೇಶವಾಗುವ ರೀತಿಯಲ್ಲಿತ್ತು. ಕುಣಿತ ಜೋರಾಗಿತ್ತು. ಆ ಸಂದರ್ಭದಲ್ಲಿ ಯಾರು ಹೇಗೆ ಕಳ್ಳತನ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಂಥ ರೀತಿಯಲ್ಲಿ ಕಳ್ಳತನ ನಡೆದು ಹೋಗ್ಬಿಟ್ಟಿದೆ. ಒಟ್ಟು 300ಕ್ಕೂ ಹೆಚ್ಚು ಕಳ್ಳತನಗಳು ಅಲ್ಲಿ ಆಗಿವೆ ಅನ್ನೋದು ಗೊತ್ತಾಗ್ತಾ ಇದೆ. 300ಕ್ಕೂ ಹೆಚ್ಚು ಕಳ್ಳತನಗಳು ಬೆಳಕಿಗೆ ಬಂದಿದ್ದಾವೆ. ಈಗ ಬೆಳಿಗ್ಗೆ, ಯಾಕೆಂದರೆ ನಿನ್ನೆ ರಾತ್ರಿ ತಡವಾಗಿತ್ತು, ಹೀಗಾಗಿ ತಕ್ಷಣ ಹೋಗಿ ದೂರು ಕೊಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಇವತ್ತು ಹೋಗಿ ದೂರು ಕೊಟ್ಟರೆ ಇಷ್ಟೊತ್ತಿಗಾಗಲೇ 300 ಆಗಿದೆ. ಇನ್ನೂ ಅನೇಕ ಜನ ಈ ಸುದ್ದಿಯನ್ನು ನೋಡಿದ ನಂತರ ನಾನು ಕೂಡ ಕಳೆದುಕೊಂಡಿದ್ದೇನೆ ಅಂತ ಕೆಲವರು ಏನು ಮಾಡ್ತಾರೆ, ಮೊಬೈಲ್ ಕಳ್ಳತನ ಆಗಿದೆ ಅಂತ ಹೇಳಿದ್ರೆ ಹೋದರೆ ಹೋಗಲಿ ಬಿಡು ಅಂತ ಸುಮ್ಮನೆ ಆಗ್ತಾರೆ. ಬಟ್ ಮೊಬೈಲ್ ಹೋದರೂ ಪರವಾಗಿಲ್ಲ, ಅದರೊಳಗಿರುವ ಸಿಮ್ಮನ್ನು ವಾಪಸ್ ತೆಗೆದುಕೊಳ್ಬೇಕಾ, ಅದರೊಳಗಿರುವ ನಂಬರನ್ನು ವಾಪಸ್ ತೆಗೆದುಕೊಳ್ಬೇಕಾ, ಅದಕ್ಕೆ ಒಂದು ಕಂಪ್ಲೇಂಟ್ NCR ಅಂತೂ ಮಾಡಲೇಬೇಕಾ. ಸೊ ಹೀಗಾಗಿ ಹಾಗೆ ದಾಖಲಾದಂಥ ಸಂಖ್ಯೆ ಟೋಟಲ್ 300 ದಾಟಿ ಹೋಗಿದೆ. ನಾವು ಯಾವಾಗ 7 ರಿಂದ 8 ಆ ಒಳಗೆ ಟೈಮ್ ಒಳಗೆ ಚೆನ್ನಮ್ಮ ಸಲ ಕಡೆ ಹೋಗಿದ್ದೆವು. ಚೆನ್ನಮ್ಮದ ಇದು ಸ್ಮಾರಕ ಐತಲ್ಲ, ಅದ್ರ ಕರೆಕ್ಟ್ ಬಾಜುಕ ಅವಾಗ ಏನಾತ, ಪುಷಿಂಗ್ ಅದೆಲ್ಲ ಮಾಡಿದ್ರು ಅವರು. ಅದು ಗ್ರೂಪ್ ಇತ್ತು, ಒಂದು ಎಲ್ಲ ಪ್ಲ್ಯಾನ್ ಮಾಡಿ ಬಂದಿದ್ರು ಅವರು. ಅವಾಗ ಏನಾತ, ಅದು ಫ್ಲ್ಯಾಗ್ ಇದು ಮಾಡ್ತಿದ್ರು, ಎಲ್ಲರೂ ಕೆಳಗೆ ಕುಂದಿದ್ರು. ಸೈಡಿಂದ ಹೋಗೋ ಟೈಮ್ ಅದು ಏನು ಮಾಡಿದ್ರು, ಅವ್ರು ಪ್ಲ್ಯಾನ್ ಮಾಡಿ ಬಂದಿದ್ರು. ಮತ್ತು ಅವಾಗ 7 ರಿಂದ 8 ಒಳಗೆ ಭಾಳ ಮಂದಿದ್ದು ಫೋನ್ ಹೋಗೈತೆ. ಅವಾಗ 300 ಮೇಲೆ ನಾ ಇಲ್ಲೇ ರಾತ್ರಿ ಇಲ್ಲೇ ಬಂದಿದ್ದೆ. ಅಲ್ಲೇ ಪೊಲೀಸ್ ಚೌಕಿ ಒಳಗೆ ಅವರು ಹೇಳಿದ್ರು, ಪೊಲೀಸವರು ಕಡೆವಾದ ಪೊಲೀಸ್ನ ಹೋಗ್ರಿ ಮತ್ತು ಅಲ್ಲೇ ಕಂಪ್ಲೇಂಟ್ ಇದು ಮಾಡಿರಿ, ರಿಜಿಸ್ಟರ್ ಮಾಡಿರಿ ಆನ್ಲೈನ್. ಅವಾಗ ಇಲ್ಲೇ ಬಂದಿದ್ರಲ್ಲ, ಅವಾಗ ಆ ಟೈಮದ ನಾ ಎಲ್ಲರಿಗೂ ಕೇಳಿದೆ. ಅವ್ರೇನು ಹೇಳಿದ್ರೆ 7 to 8 ಒಳಗೆ ಫೋನ್ ಹೋಗಿದೆ ಮತ್ತು ಕಿಶಾದಿಂದ ತಗೊಂಡಾರ. ಮತ್ತು ಯಾರಿಗೂ ಗೊತ್ತಿಲ್ಲ ಹೆಂಗದ ಇದಾಗಿದೆ. ಡಾನ್ಸ್ ಏನು ಅಲ್ಲೇ ಡಾಲ್ಬಿ ಮತ್ತು ಏನು ಅಲ್ಲೇ ಇದ್ದಿರ್ಕಿಲ್ಲ. ಪ್ರೊಸೆಷನ್ ಇದಿರ್ತೈತಲ್ಲ, ಅವ್ರದ್ದು ಗಾಡಿ ಇರ್ತಲ್ಲ, ಅದು ಏನೂ ಇಲ್ಲ. ಅಲ್ಲೇ ಜಸ್ಟ್ ರಶ್ ಇತ್ತ, ಅದರೊಳಗೆ ಅವ್ರು ಮಾಡಿದ. ಅದು ಒಂದು ಗ್ರೂಪ್ ಬಂದಿಟ್ರಿ. ಅದ ಇಲ್ಲಿ ಡ್ಯಾನ್ಸ್ ಮಾಡೋಗಿಲ್ಲ ಅಷ್ಟು. ಅಲ್ಲಿಂದ ಈ ಸೈಡಿಂದ ದಾಟೋ ಟೈಮ್ ಈಗ ಲಾಸ್ಟ್ ಅಲ್ಲಿ ಚೆನ್ನಮ್ಮ ಸರ್ಕಲ್ ಕಡೆ ಎಲ್ಲಾರು ಫುಲ್ ರೇಷ್ ಆಗಿತ್ತು. ಅಲ್ಲಿ ಕುಂತಿದ್ರಿ. ಪಪ್ಪಾದು ಮಮ್ಮಿನ ಫಸ್ಟ್ ಕಲಂಗರ ತುಳಿದ ತಳಗ್ ಬಗ್ಗಿದಾರಿ. ಪಪ್ಪಾರಿ ತಳಗ್ ಬಗ್ಗಿದಾರ. ಜಸ್ಟ್ ನೀವು ಫೋನ್ ತೆಗೆದು ಬಿಟ್ಟಾರ್ರಿ. ಮತ್ತೆ ನಾವೆಲ್ಲಾ ಕಡೆ ಇದನ್ನ ಮಾಡ್ರೆ ಬೆಳಿಗ್ಗೆ ಎಲ್ಲಾ ಫೋನ್ದು ಹಚ್ಚಿದ್ವಿ, ಏನ್ ಟ್ರ್ಯಾಕ್ ಆಗ್ಲಿಲ್ರಿ. ನೀನು 9:15 ಮುಂದೆ ಸ್ವಿಚ್ ಆಫ್ ಆಗೈತ್ರಿ ಫೋನ್ ರೀ. ಇನ್ನೂ ತನ ಅದೇನ್ ಟ್ರ್ಯಾಕ್ ಆಗೋದ್ರಿ. ಸಾಕಷ್ಟು ಜನ ಅದು ಕುಡಿದ್ರಿ. ಎಲ್ಲಾ ಫುಲ್ ರೇಷ್ ಇತ್ರಿ. ಅದ್ರಾಗ ಡ್ರಿಂಕ್ಸ್ ಮಾಡ್ದು ಎಲ್ಲಾ ಬಂದಿರಿ. ಅದ್ರಾಗ ಏನ್ ಅನ್ನೋದು ನಮಗ್ ಗೊತ್ತಾಗ್ಲಿಲ್ರಿ. ಸ್ಯಾಮ್ಸಂಗ್ Galaxy 35 ಐತ್ರಿ. 35,000 ತನ ಐತ್ರಿ. 30 to 40,000 ತನ ಐತ್ರಿ. ಇಲ್ಲಿ ಇವತ್ತ ಬಂದೇವ್ರಿ ಸರ್. ಆಲ್ಮೋಸ್ಟ್ 99% ಎಲ್ಲ ಮೊಬೈಲ ಕಳ್ದಾವ್ರಿ. ಎಲ್ಲಾ ಪೊಲಿಟಿಷಿಯನ್ ಬರೀ ಇದ ಕಂಪ್ಲೇಂಟ್ ಐತ್ರಿ ಸರ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಒಬ್ಬರಲ್ಲ ಇಬ್ಬರಲ್ಲ 300ಕ್ಕೂ ಹೆಚ್ಚು ಜನ ಅಂತ ಹೇಳಿದ್ರೆ ಇದೊಂದು ಆಕಸ್ಮಿಕವಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಒಂದು ಕಳ್ಳರ ಗುಂಪೊಂದು ಕಾರ್ಯಾಚರಣೆ ನಡೆಸಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಪೊಲೀಸರ
ಮಾಹಿತಿ ಏನಿದೆ ಈ ಬಗ್ಗೆ? ದಶರಥ, ಏನು ಬೆಳಗಾವಿಯಲ್ಲಿ ಅದ್ದೂರಿಯಾದಂತ ರಾಜ್ಯೋತ್ಸವ ನಡೆಯಿತು. ಆ ಒಂದು ರಾಜ್ಯೋತ್ಸವ ಮೆರವಣಿಗೆಯಲ್ಲಿ 6 ಲಕ್ಷಕ್ಕಿಂತ ಅಧಿಕ ಜನರು ಒಂದು ಭಾಗವಹಿಸಿದ್ರು. ಪ್ರಮುಖವಾಗಿ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜನರು ಒಂದು ಜಮಾವಣೆಗೊಂಡಿದ್ದು. ಡಿಜೆ ಸಾಂಗ್ ಸಾಕಷ್ಟು ಕುಣಿದು ಕುಂಪಡಿಸಿದೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಏನು ಚೆನ್ನಮ್ಮ ಸರ್ಕಲ್ ನ 100 ಮೀಟರ್ ವ್ಯಾಪ್ತಿಯಲ್ಲಿ ಒಂದು 300ಕ್ಕೂ ಅಧಿಕ ಜನರಿಂದ ಏನು ಈಗ ಮೊಬೈಲ್ ನ ಕಳ್ಳತನ ಆಗಿರ್ತಕ್ಕಂಥದ್ದು. ಅದರಲ್ಲಿ ಬಹುಪಾಲು ಜನರು ಆನ್ಲೈನ್ ನಲ್ಲಿ ಒಂದು ದೂರನ್ನು ದಾಖಲಿಸಿದ್ದಾರೆ ಮೊದಲಿಗೆ. ಆನಂತರ ಆಯಾ ಪೊಲೀಸ್ ಠಾಣೆಗೆ ಹೋಗಿ ಒಂದು ಲಿಖಿತ ದೂರನ್ನು ಕೊಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆಯಲ್ಲಿ ಸಂಜೆ 7 ರಿಂದ 8 ಗಂಟೆ ಅವಧಿ ಒಳಗಡೆ ನಡೆದಿದೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಇದನ್ನು ಚೆನ್ನಮ್ಮ ಸರ್ಕಲ್ ಏನಿದೆ ದರ್ಶನ, ಅದು ಬೆಳಗಾವಿಯ ಮಾರ್ಕೆಟ್ ಸ್ಟೇಷನ್ ಮತ್ತು ಕಡೆ ಬಜಾರ್ ಹಾಗೂ ಕ್ಯಾಂಪ್ ಮತ್ತು APMC ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮೊಬೈಲ್ ಅನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರತಿಷ್ಠಿತ ಕಂಪನಿಗಳ ಮೊಬೈಲ್ ನಲ್ಲಿ ಕಳೆದುಕೊಂಡಿರ್ತಕ್ಕಂಥ ಯುವಕರು ಈಗ ಒಂದು ಕಳೆದುಕೊಂಡ ಮೊಬೈಲ್ ಅನ್ನು ವಾಪಸ್ ಕೊಡಿಸಿಕೊಡುವಂತೆ ಈಗ ಪೊಲೀಸ್ ಠಾಣೆ ಮೆಟ್ಲನ್ನು ಕೂಡ ಹಾಕಿದ್ದಾರೆ. ಸದ್ಯ ಪೊಲೀಸರಿಗೆ ಪ್ರಾಥಮಿಕ ಏನು ದೂರನ ಏನು ಆನ್ಲೈನ್ ದೂರು ದಾಖಲಿಸಿದ್ರಿಂದ ಮೊದಲಿಗೆ ಆ ಒಂದು ಮೊಬೈಲ್ ನ ಲಾಕ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಆ ನಂತರ ಮೊಬೈಲ್ ಅನ್ನು ಏನಾದ್ರು ಆನ್ ಮಾಡಿ ಅದಕ್ಕೆ ಪ್ರತ್ಯೇಕ ಸಿಮ್ ಹಾಕಿದಾಗ ಆ ಒಂದು ಮೊಬೈಲ್ ಯಾರು ಬಳಕೆ ಮಾಡ್ತಾ ಇದಾರೋ ಅವರಿಂದ ಮೊಬೈಲ್ ಅನ್ನು ರಿಕವರಿ ಮಾಡೋದಕ್ಕೆ ಈಗ ಪೊಲೀಸ್ ಮುಂದೆ ಇರ್ತಕ್ಕಂಥ ಅವಕಾಶ. ಸದ್ಯ ಈಗ ಮೊಬೈಲ್ಗಳು ಕಳ್ಳತನ ಆಗಿದ್ದಾವೆ ಮತ್ತು ಆ ಮೊಬೈಲ್ಗಳನ್ನ ಲಾಕ್ ಮಾಡುವಂತ ಕೆಲಸವನ್ನು ಏನಿದೆ ಪೊಲೀಸ್ ಇಲಾಖೆಯಿಂದ ಆಗ್ತಾ ಇದೆ. ಜೊತೆಗೆ ಈಗ ಯಾವಾಗ ಮೊಬೈಲ್ ಮರಳಿ ಸಿಗುತ್ತೆ ಅನ್ನೋದು ಕೂಡ ಈಗ ಏನು ಇನ್ನೂ ಕೂಡ ಅದು ಕಗ್ಗಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಯಾವಾಗ ಮೊಬೈಲ್ ಆನ್ ಆಗುತ್ತೆ ಅದರಲ್ಲಿ ಮತ್ತೊಂದು ಸಿಮ್ ಹಾಕಿದಾಗ ಮಾತ್ರ ಅದನ್ನ ಏನಂದ್ರೆ ಮೊಬೈಲ್ ಅನ್ನ ರಿಕವರಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈಗ ಕಳ್ಳತನ ಮಾಡುವಂತ ಗ್ಯಾಂಗ್ ಈ ಮೊಬೈಲ್ ಅನ್ನ ಮಾರಾಟ ಮಾಡೋದಕ್ಕೆ ಯಾವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ ಅಂದ್ರೆ ಬೆಳಗಾವಿಯಲ್ಲಿ ಮಾರಾಟ ಮಾಡ್ತಾರ ಅಥವಾ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಏನು ಮಾರ್ಕೆಟ್ ಅಲ್ಲಿ ಹೋಗಿ ಇದನ್ನ ಕಳ್ಳತನ ಮೊಬೈಲ್ ಅನ್ನ ಮಾರಾಟ ಮಾಡ್ತಾರೆ ಅನ್ನೋದು ಕೂಡ ಈಗ ಏನು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಸರ್. ಎಸ್, ಥ್ಯಾಂಕ್ ಯು ಶ್ರೀಧರ್.